ಈಗ ನಾವು ಆಸ್ ಪರ್ ಇಲ್ಲೇನು ದೂರಿನನ್ವಯ ಬಂದು ಇಲ್ಲಿ ಇವರು ಕುರಿ ಮಾಂಸ ಅಂತ ಕೊಟ್ಟಿದ್ದಾರೆ. ಅಲ್ಲಲ್ಲ ಹೇಳಿ ನಾವು ಕುರಿ ಮಾಂಸನ ನಾವು ಲ್ಯಾಬ್ ಕಳಿಸೋದಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಈಗ ರೆಡಿ ಮಾಡಿದ್ದೀವಿ. ಇನ್ನು ಇದು 1 hour ಹಿಡಿತದೆ. ಎಲ್ಲ ಪ್ಯಾಕಿಂಗ್ ಮಾಡಿ ಹೇಳಿದ್ದು ಬಾಕ್ಸ್ ಎಲ್ಲ ಓಪನ್ ಮಾಡಿದ್ರಾ? ಪುನೀತ್ ಕೆರೆಯಲ್ಲಿ ಹೇಳಿದ ಬಾಕ್ಸ್ ಓಪನ್? ಹೌದು, ಇಲ್ಲೇ ಇದ್ದಾರೆ ನೋಡಿ, ಕೇಳ್ಕೊಳ್ಳಿ, ಕೇಳಿ. ಸೀಸ್ ಏನಾದ್ರು ಮಾಡ್ತೀರಾ? ಇದನ್ನ ಪ್ಯಾಕಿಂಗ್ ಎಲ್ಲ ಕರೆಕ್ಟ್ ಇದೆಯಾ? ನಮ್ಮ ಪ್ರಶ್ನೆ ಏನಂದ್ರೆ ಪ್ರಾಣಿ ಒಳಗಡೆ ಐಸ್ ಕ್ಯೂಬ್ ಹಾಕ್ತಾರೋದು ತಪ್ಪು ಅಂತ ಹೇಳುತ್ತೆ. 14 ದಿವಸ ಆಗುತ್ತಪ್ಪ. 14 ಒಟ್ಟು 4 ಪಾರ್ಟ್ ತಗೊಂಡಿದ್ದೀವಿ. ಪ್ಯಾಕಿಂಗ್ ಕರೆಕ್ಟ್ ಆಗಿದೆಯಾ? 4 ಪಾರ್ಟ್ ಪ್ಯಾಕಿಂಗ್ ಕರೆಕ್ಟ್ ಆಗಿದೆಯಾ? ದಾಖಲೆಗಳ ಪ್ರಕಾರ ಪ್ಯಾಕ್ ಮಾಡಿರೋದು ಇದು ಪ್ರೈವೇಟ್ ಲ್ಯಾಬ್ಗೆ ಕೊಡೋದು. ಈಗ ಯಾವ್ದು ಬಂದಿದೆ? V6 ಅವ್ರು ಬಂದಿದ್ದಾರೆ. ಅದು NABL ಲ್ಯಾಬೇ, ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್. ಏನು ತೊಂದರೆ ಇಲ್ಲ. ಪ್ಯಾಕಿಂಗು ಐಸ್ ಕ್ಯೂಬ್ ಇದೆ, ಬಟ್ ಟೆಂಪ್ರೇಚರು ಅದನ್ನ ನೋಟ್ ಮಾಡಬೇಕು. ಟೆಂಪ್ರೇಚರ್ ಇದ್ದರೆ ಹೇಳ್ಬೋದು. -18 ಡಿಗ್ರಿ ಇದ್ದರೆ ಟೆಂಪ್ರೇಚರ್. ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ. ಹೈಜಿನಿಕ್ ಕಮ್ಮಿ ಇದೆ. ಹೈಜಿನಿಕ್ ಕಡಿಮೆ ಇದೆ ಅಂದಾಗ ದೊಡ್ಡ ಹೋಟೆಲ್ಗಳಿಗೆ ಹೋಗುತ್ತೆ. ಈಗ ಅವ್ರ ಆರೋಪ ಈಗ ಹೇಳ್ತಾ ಇರೋದು ಪ್ರಾಡಕ್ಟ್ ಸೀಸ್ ಮಾಡಿ ಅಂತ ಮಾಡ್ತೀರಾ? ಚೆಕ್ ಮಾಡ್ತಾ ಇದ್ರೆ ಐಸ್ ಕ್ಯೂಬ್ ಯಾವ ವಾಟರ್ ಐಸ್ ಕ್ಯೂಬ್ ಮಾಡಿದ್ದಾರೆ ಸರ್? ಸೀಸ್ ಅರ್ಥ ಮಾಡ್ಕೊಳ್ಳಿ. ಸೀಸ್ ಮಾಡಬೇಕಾದ್ರೆ ಟೋಟಲ್ ಪ್ರಾಡಕ್ಟ್ ಸೀಸ್ ಮಾಡಬೇಕಾದ್ರೆ ಅದನ್ನ ನಮ್ಮ ಫ್ರೀಜರಲ್ಲಿ ಇಡಬೇಕು. ಅರ್ಥ ಮಾಡ್ಕೊಳ್ಳಿ. ಇದು ಪೆರಿಷಬಲ್ ಮ್ಯಾಟ್ರು, ಇದು ಬೇಗ ಕೆಟ್ಟೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಲ್ಯಾಬ್ಗೆ ಕಳಿಸ್ಕೊಟ್ಟು 14 ದಿವಸಕ್ಕೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದಮೇಲೆ ಈಗ ಅವ್ರ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ ತೊಗೊಳ್ತೀವಿ. ಸಿಗ್ನೇಚರು, ಅವ್ರ ಅಡ್ರೆಸ್ ಪ್ರೂಫು ಎಲ್ಲ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಇದು ನಮ್ಮ ರೂಲ್ಸ್. ನಮ್ಮ ಹಂತದಲ್ಲಿ ಏನು ಮಾಡಬೇಕೋ, ನಮ್ಮ FSO ಫುಡ್ ಸೇಫ್ಟಿ ಆಫೀಸರ್ ಇವರೇ ಮಲ್ಲೇಶ್ವರಂಗೆ, ಇವ್ರ ಹಂತದಲ್ಲಿ ಏನು ಮಾಡಬೇಕೋ ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರು ಕುರಿ ಮಾಂಸ ಅಂತ ಹೇಳ್ತಾ ಇದ್ದಾರೆ, ನೀವು ಕಂಪ್ಲೇಂಟ್ದಾರರು ಬೇರೆ ಮಟನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚೆಕ್ ಮಾಡೋದಕ್ಕೆ ಲ್ಯಾಬ್ ಇದೆ. ಹೇಳಿಪ್ಪ. ಅದಕ್ಕೋಸ್ಕರ ಲ್ಯಾಬ್ ಕಳಿಸ್ತಾ ಇರೋದು. ನೇರವಾದ ಪ್ರಶ್ನೆ, ನಿಮಗೆ ಮೇಲ್ನಟ್ಟು ನೋಡಿದ ಕೂಡಲೇ ಇದು ಸರಿ ಅಂತ ಅನಿಸ್ತಾ, ಎಲ್ಲವೂ ಅಧಿಕೃತವಾಗಿದೆ ಅಂತ ಅನಿಸ್ತಾ ನಿಮಗೆ? ಅನಿಸ್ತಾ ಇಲ್ಲ ಸರ್? ಒಂದೇ ಮಾತು, ಟ್ರೇಡ್ ಲೈಸೆನ್ಸ್ ಕೊಡೋದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಟ್ರೇಡ್ ಲೈಸೆನ್ಸ್ ಕೊಡೋದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಈಗ ಲೈಸೆನ್ಸ್ ಅನ್ನ ನೀವು ಬಂದ ಕೂಡಲೇ ನಿಮಗೆ ಏನ್ ಅನಿಸ್ತು? ಅದು ನೋಡಿದ ಕೂಡಲೇ ಏನ್ ಅನಿಸ್ತು? ಎಲ್ಲವೂ ಸರಿ ಇದೆ ಅನಿಸ್ತಾ? ಸ್ವಲ್ಪ ಅನುಮಾನ ಇದೆಯಾ? ಅನುಮಾನಾಸ್ಪದವಾಗಿ ನಾವು ಲ್ಯಾಬ್ ಕಳಿಸ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ನೋಡಪ್ಪ, ಈಗ ನೀವು ಕುರಿ ಮಾಂಸ ಅಂತ ಕೊಟ್ಟಿದ್ದೀವಿ, ನಾವು ಅದನ್ನ ಲ್ಯಾಬ್ ಕಳಿಸ್ತೀವಿ. ಅಲ್ಲಿಂದ ಮೇಲ್ನೋಟಿಗೆ ಅರ್ಥ ಮಾಡ್ಕೊಳ್ಳಿ. ಈಗ ಕುರಿನ ಮೇಕೆನ ಇನ್ನೊಂದು ಬಗ್ಗೆ ಅನ್ನೋದಕ್ಕೆ ಐಡೆಂಟಿಫಿಕೇಶನ್ ಮಾಡೋದು ಲ್ಯಾಬ್ ಇದೆ. ಆಯ್ತು, ಬನ್ನಿ, ಕೆಲಸ ಮಾಡಬೇಕು. ಹೈಜಿನಿಕ್ ಇಲ್ಲ, ಕೆಲಸ ಮಾಡ್ಬೇಕು. ನಡ್ರಪ್ಪ, ಹೈಜಿನಿಕ್ ಇದೆ, ನಡ್ರಿ. ಆಯ್ತು, ನಡ್ರಿ ಸರ್. ನಾವು ಸುಬ್ರಹ್ಮಣ್ಯ ಅಂತ, ಅರ್ಥ ಮಾಡ್ಕೊಳ್ಳಿ. ಫುಡ್ ಸೇಫ್ಟಿ ಆಫೀಸರು. ಆಯ್ತು, ನಡ್ರಿ. ನೀವು ಉತ್ತರ ಕೊಡ್ಲಿಲ್ಲ ಸರ್. ನನ್ನ ಪ್ರಶ್ನೆ ನೀವು ಉತ್ತರ ಕೊಡ್ಲಿಲ್ಲ ಸರ್. ನನಗೆ ಒಂದೇ ಗೊತ್ತಾಗಬೇಕು, ನಿಮಗೆ ನೋಡಿದ ಕೂಡಲೇ ಏನ್ ಅನಿಸ್ತು? ಎಲ್ಲವೂ ಸರಿ ಇದೆ ಅನಿಸ್ತಾ ಇಲ್ವಾ? ಒಂದೇ ಪ್ರಶ್ನೆ ಸರ್, ನಾನು ಬೇರೆ ಏನು ಕೇಳಲ್ಲ. ಹೇಳ್ತೀನಿ ಕೇಳಿ. ಎಲ್ಲ ಅನಾಲಿಸಿಸ್ ಮಾಡೋದಕ್ಕೆ ನಮ್ಮಲ್ಲಿ ಇಲ್ಲಿ ಯಾವುದೇ ಲ್ಯಾಬ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಲ್ಯಾಬ್ ಕಳಿಸಿದ ಮೇಲೆ ನಾವು ಹೇಳ್ತೀವಿ ರಿಸಲ್ಟ್ ಅನ್ನ. ನಾನು ಕೇಳ್ತಿರೋದು ನಿಮ್ಮ ಅನುಭವದ ಪ್ರಕಾರ ನೋಡಿದ ಮೇಲೆ ಏನು ಅನಿಸ್ತು? ಅನುಭವ ಮೇಲ್ನೋಟಕ್ಕೆ ಹೈಜಿನಿಕ್ ಸರಿ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಹೈಜಿನಿಕ್ ಇಲ್ಲ ಅಂತ. ನಡ್ರಿ. ಈಗ ಹೈಜಿನಿಕ್ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು ಹೈಜಿನಿಕ್ ಸರಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪಟ್ಟಂತ ಅನುಮಾನ ದಟ್ಟವಾಗಿ ಕಾಣ್ತಾ ಇದೆ. ಈಗ ಹೈಜಿನಿಕ್ ಸರಿಲ್ಲ ಅಂತ ಮೇಲ್ನೋಟಕ್ಕೆ ತಮ್ಮ ಅನುಭವದ ಮೇಲೆ ಹೇಳಿರೋರು ಹೈಜಿನಿಕ್ ಸರಿಲ್ಲ ಅಂತ ಹೇಳ್ತಿದ್ದಾರೆ. ಬಿಡ್ತಾ ಇಲ್ಲ, ಯಾವ ಮಾಧ್ಯಮದವರು ಬಿಡ್ತಾ ಇಲ್ಲ. ನಾವು ಬಿಡಲ್ಲ. ಹೈಜಿನಿಕ್ ಕಮ್ಮಿ ಇದೆ ಅಂತ ಹೇಳಿ ಹೋಗ್ಬಿಟ್ರೆ ಹೆಂಗೆ? ಅರ್ಥ ಮಾಡ್ಕೊಳ್ಳಿ. 4 ಪಾರ್ಟನ್ನ ಲ್ಯಾಬ್ ಕೊಡ್ತೀವಿ. ಅರ್ಥ ಮಾಡ್ಕೊಂಡ್ರ? 1 ಪಾರ್ಟನ್ನ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡ್ತಾರೆ.
ಆಮೇಲೆ ಇನ್ನೂ 3 ಪಾರ್ಟ್ ಅವ್ರಿಗೂ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ. ಅವ್ರಿಗೂ ಒಂದು ಪಾರ್ಟನ್ನು ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ಅರ್ಥ ಮಾಡ್ಕೊಳ್ಳಿ. 4 ಪಾರ್ಟ್ ತೆಗೆದಿದ್ದೀವಿ. ಈಗ ಲ್ಯಾಬ್ನವ್ರು ಇದ್ದಾರೆ, ಈಗ ಲ್ಯಾಬ್ಗೆ ಕಳಿಸ್ಕೊಡ್ತೀವಿ. ದಯವಿಟ್ಟು ಈಗ ರಿಪೋರ್ಟ್ ಈಗ ಬರಲ್ಲ, 14 ದಿವಸ ಬೇಕು ಟೈಮು. ಈಗ ಸದ್ಯಕ್ಕೆ ದಯವಿಟ್ಟು ನಮ್ಮ ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಇನ್ನೂ ಬರವಣಿಗೆ ಜಾಸ್ತಿ ಇದೆ ರೈಟಿಂಗ್. ಈಗ ಅರ್ಥ ಮಾಡ್ಕೊಳ್ಳಿ. ಈಗ ಈಗ ಆ ಕಾರಣಕ್ಕೋಸ್ಕರನೇ ಈಗ ಹೇಳ್ಕೇಳಿ, ಈಗ ಇಲ್ಲಿ ಕೇಳಿ, ಆ ಕಾರಣಕ್ಕೋಸ್ಕರನೇ ನಾವು ಈಗ ಅದನ್ನ ಲ್ಯಾಬ್ಗೆ ಕಳಿಸ್ತಾ ಇರೋದು. ಲ್ಯಾಬ್ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ನಮ್ಮ ಮೇಲಿನ ಅಧಿಕಾರಿಗಳು ಕೇಳಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಬಂದಿರೋದು ಲೋ ಲೆವೆಲ್ ಅಧಿಕಾರಿಗಳು, ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ನಾವು ಕಮಿಷನರ್ಗೆ ನಮ್ಮ ಐಆರ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡ್ತೀವಿ, ಮುಂದೆ ಕ್ರಮ ತಗೊಳ್ತೀವಿ. ನೋಡ್ರಿ, ಈಗ ನಿಮ್ಗೊಂದು ಅನುಮಾನ ಬಂತು ಅಂದ್ರೆ ಸೀಸ್ ಮಾಡ್ಬೋದಲ್ವಾ? ಒಂದು ಡೌಟ್ ಬಂತು ಅಂದ್ರೆ ಸೀಸ್ ಮಾಡ್ಬೋದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಲ್ಯಾಬ್ ನಾವು ಈಗ ಪ್ರಾಡಕ್ಟ್ ಸೀಸ್ ಮಾಡಿದೀವಿ. ಈಗ ಲ್ಯಾಬ್ ಕಳಿಸ್ಕೊಟ್ಟ ಮೇಲೆ ಆಮೇಲೆ ಕ್ರಮ ತಗೊಳ್ತೀವಿ. ಸೀಸ್ ಮಾಡಿದಿರಾ ನೀವು? ಪ್ರಾಡಕ್ಟ್ ಸೀಸ್ ಮಾಡಿದೀವಲ್ಲ, ಈಗ 4 ಸೀಸ್ ಮಾಡಿ ಎಲ್ಲ ಪ್ರಾಡಕ್ಟ್ ಅಥವಾ ಹೆಂಗೆ ಬರೀ ಓಪನ್ ಮಾಡೋದು? ಈಗ ಇಲ್ಲಿ ನೋಡಿ, ಒಂದು ನಿಮಿಷ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಕೊಡೋಕೆ ನಾವು ರೆಡಿ ಇದೀವಿ. 6 ತಿಂಗಳಿಂದ ಅವರು ನಾಯಿ ಅಡ್ಡಾಡ್ದಂಗೆ ಅಡ್ಡಾಡಿ ತಮ್ಮ ವ್ಯಾಪ್ತಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಾವು ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ? ನೋಡಿ, ನಾನು KR ಫ್ರಮ್ ಫುಡ್ ಸೇಫ್ಟಿ ಆಫೀಸರು, ಅರ್ಥ ಮಾಡ್ಕೊಳ್ಳಿ. ನಾನು ಕಮಿಷನರು ಮೌಖಿಕ ಆದೇಶದ ಮೇಲೆ ಇಲ್ಲಿ ಬಂದಿದ್ದೀನಿ ಇವ್ರ ಜೊತೆಗೆ ಅಸಿಸ್ಟ್ ಮಾಡೋದಕ್ಕೆ. ಏನೇ ಇರಲಿ, ನಾಳೆ ಆಫೀಸ್ಗೆ ಬಂದು ಕಚೇರಿಗೆ ಬಂದು ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ. ಇಲ್ಲಿನ ಅಧಿಕಾರಿನೇ ಅಂಬರೀಷ್ ಗೌಡ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿನ ಅಧಿಕಾರಿನೇ ಅವರು ಅಂಬರೀಷ್ ಗೌಡ. ಯಾರು? ಈಗ ಹೇಳ್ತೀನಿ ಕೇಳಿ. ಈಗ 10 ವಾರ್ಡ್ ಇರುತ್ತೆ, ಒಬ್ಬ ಫುಡ್ ಸೇಫ್ಟಿ ಆಫೀಸರ್ಗೆ 10 ವಾರ್ಡ್ ಇರ್ತದೆ. ಅವ್ರು ರುಟೀನಾಗಿ ಎಲ್ಲ ಕಡೆ ಡ್ಯೂಟಿ ಮಾಡ್ತಾ ಇರ್ತಾರೆ. ಎಲ್ಲಿ ಇಮಿಡಿಯೇಟಾಗಿ ಕಂಪ್ಲೇಂಟು ಏನೋ ತೊಂದರೆ ಇರೋ ಜಾಗದಲ್ಲಿ ಇಮಿಡಿಯೇಟಾಗಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಏನಪ್ಪ ಪೂರ್ತಿ ಸೀಸ್ ಮಾಡ್ಬೋದು. ಈಗ ಸ್ವಲ್ಪ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೋಡಪ್ಪ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಅನುಭವ ಇರೋದ್ರಲ್ಲಿ ಹೇಳ್ತೀನಿ ಕೇಳಿ. ಹೇಳಿ ರಿಪೋರ್ಟ್ ಬರೋದಕ್ಕೆ 14 ದಿನ ಆಗುತ್ತೆ. ಹೇಳಿ. ಈಗ ಉಳಿದಿರುವಂತ ಈ ಬಾಕ್ಸ್ಗಳ ಮಾಂಸಗಳನ್ನ ಈ ವಿಲೇವಾರಿ ಮಾಡಬಹುದಾ ಇದರ ಮಾಲೀಕರು? ಅವ್ರ ಮಾಲೀಕರ ವಿಲೇವರಿ ಅವರು ಈಗ ಅವ್ರ ಹ್ಯಾಂಡ್ ಅವರಲ್ಲಿ ಇರ್ತದೆ ಐಟಮ್ ಎಲ್ಲ ಇರ್ತದೆ, ಗೊತ್ತಾಯ್ತಾ? ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೊಂತೀವಿ. ಈಗ ಅದನ್ನ ಏನ್ ಮಾಡ್ತೀರಾ? ಈಗ ನಿಮ್ ರಿಪೋರ್ಟ್ ಬರೋವರೆಗೂ ಟೆಂಪರೇಚರ್ ಈಗ ಮಾಂಸ ಎಲ್ಲ ಏನ್ ಮಾಡ್ತೀರಾ? ಏನ್ ಮಾಡೋದು? ಈಗ ಡೌಟ್ ಇದೆಯಲ್ಲ, ಡೌಟ್ ಅಂದ್ರೆ 14 ದಿನ ಇಡಕ್ಕಾಗುತ್ತೆ. ಏನ್ ಮಾಡೋದು? ಏನ್ ಮಾಡ್ಬೇಕೀಗ? ಈಗ ಕ್ಲಿಯರ್ ಆಗಿದೆ. ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಈ ಮಟನ್ ಏನ್ ಮಾಡೋದು? ಮಾಂಸ ಏನ್ ಮಾಡೋದು? ಈಗ ಹೇಳ್ತೀನಿ ಕೇಳಿ. ಈಗ ಮಾಂಸದಲ್ಲಿ ಏನಾರ ನೀವು ಹೇಳೋ ಪ್ರಕಾರ ಏನೋ ನಾಯಿ ಮಾಂಸ, ಇನ್ನೂ ಇತರೆ ಮಾಂಸ ಇದ್ದರೆ ಅದು ಲ್ಯಾಬ್ ರಿಪೋರ್ಟಲ್ಲಿ ಮತ್ತು ಅನ್ಹೈಜಿನಿಕಲ್ಲೂ ಸಿಗ್ತದೆ, ಅರ್ಥ ಆಯ್ತಾ? ಅದ್ರ ಬಗ್ಗೆ ರಿಪೋರ್ಟ್ ಬಂದಮೇಲೆ ಕ್ರಮ ತಗೊಳ್ತೀವಿ. ಈಗ ಮಾಂಸ ಅವ್ರು ಕುರಿ ಮಾಂಸನೇ ಅಂತ ಹೇಳಬೇಕಾದ್ರೆ, ಕುರಿ ಮಾಂಸನೇ ಇದ್ದಾಗ ಅವರು ಅದನ್ನು ಉಪಯೋಗಿಸ್ಕೊಬೋದಲ್ಲ. 14 ದಿನ ಹಂಗೆ ಇಡಕ್ಕಾಗುತ್ತಾ? ಈಗ ಕುರಿ ಮಾಂಸ ಈಗ ನಾವು ಮೇಲ್ನೋಟಕ್ಕೆ ಕುರಿ ಮಾಂಸನೇ ತರ ಕಾಣ್ತಾ ಇದೆ. ಹೌದೌದು. ನೋಡಿ, ಮಟನ್ನು ಕಟ್ ಮಾಡಬೇಕಾದ್ರೇ, ಅರ್ಥ ಮಾಡ್ಕೊಳ್ಳಿ, ಕಟ್ ಮಾಡಬೇಕಾದ್ರೇ ಕ್ಲೀನಾಗಿ ಅವರು ಅಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಅವರು ಸರ್ಟಿಫೈಡ್ ತಂದು ಕಟ್ ಮಾಡಿ ಕಳಿಸಿ. ಐಸ್ ಕ್ಯೂಬ್ ತಗೊಂಡ್ರಾ? ಐಸ್ ಕ್ಯೂಬ್ ನಾವು ಲ್ಯಾಬ್ಗೆ ಕಳ್ಸೋದಕ್ಕೆ ಐಸ್ ಕ್ಯೂಬ್ ಕಳ್ಸೋಕೆ ಬರಲ್ಲ. ಇಲ್ಲ ಫುಡ್ ಐಟಮ್ ಮಾತ್ರ. ಇಲ್ಲಿ ಕೇಳಿ, ಐಟಮ್ ಮಾತ್ರ ನಾವು ಲ್ಯಾಬ್ ಕಳ್ಸೋದು. ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಫುಡ್ ಐಟಮ್ನ ನಾವು ಕಳಿಸ್ಬೋದೇ ಹೊರತು ಐಸ್ ಕ್ಯೂಬ್ ಫುಡ್ ಕ್ಯಾಟಗರಿಗೆ ಬರಲ್ಲ. ಏನ್ ಮಾಡೋದು? ಅದು ಕರ್ಗೋಗುತ್ತಲ್ಲ, ಮತ್ತೆ ಹೆಂಗ್ ಗೊತ್ತಾಗುತ್ತೆ ಈಗ ನಮಗೆ? ಸ್ವಲ್ಪ ನೀವು ಟೆಂಪ್ರೇಚರ್ ಇದೇನ್ರಿ ನಿಮ್ಮ ಹತ್ರ? ಟೆಂಪ್ರೇಚರ್ ಇದೆಯಾ? ಟೆಂಪ್ರೇಚರ್ ಇದ್ರೆ ರೀಡಿಂಗ್ ಇದ್ರೆ ಅಲ್ಲಿ ತಗೊಂಬಂದು ತೋರಿಸಿ. ಇಷ್ಟೇ. ಈಗ ಆಯ್ತು, ಮುಗೀತಾ? ನಮ್ಗೆ ಸ್ವಲ್ಪ ಕೆಲಸ ಮಾಡಕ್ಕೆ ಅವಕಾಶ